ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ನಾವು ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಇಟಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ಭೇಟಿ ನೀಡಿದ್ದೀವಿ. ಭೇಟಿ ನೀಡಿರುವಂತ ಮೂಲ ಅಜೆಂಡಾ ಉದ್ದೇಶ ಏನಪ್ಪಾ ಅಂತಂದ್ರೆ, ಮುಂಬರುವಂತಹ ಜಿಲ್ಲಾ ಪಂಚಾಯತ, ತಾಲೂಕು ಪಂಚಾಯತ ಮತ್ತು ಗ್ರಾಮ ಪಂಚಾಯತ ಮತ್ತು 2028ಕ್ಕೆ ಬರ್ತಿರ್ತಕ್ಕಂತಹ ವಿಧಾನಸಭೆ ಚುನಾವಣೆ, ಈ ಎಲ್ಲದರ ವಿಷಯದ ಬಗ್ಗೆ ಮತ್ತು ಪಂಚಾಯಿತಿಯ ಡೆವಲಪ್ಮೆಂಟ್ ಬಗ್ಗೆ ಮತ್ತು ಗ್ರಾಮದ ಡೆವಲಪ್ಮೆಂಟ್ ಬಗ್ಗೆ ಒಂದು ಚರ್ಚೆಯನ್ನ ಇಟಗಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ಲಕ್ಷ್ಮಣ ದೇವಪ್ಪ ಮ್ಯಾಗೇರಿಯವರು ಇಂದು ನಮ್ಮ ಜೊತೆ ಇದ್ದಾರೆ. ಇವರಿಂದ ತಮ್ಮ ಗ್ರಾಮದ ಡೆವಲಪ್ಮೆಂಟ್ ಬಗ್ಗೆಯನ್ನು ಮತ್ತು ಇಟಗಿ ತಾಲೂಕು ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಇಟಗಿ ಗ್ರಾಮ ಪಂಚಾಯತಿಯ ಒಂದು ಡೆವಲಪ್ಮೆಂಟ್ ವಿಷಯದ ಬಗ್ಗೆ ಒಂದು ಸಂಪೂರ್ಣವಾಗಿ ಚರ್ಚೆಯನ್ನ ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ಸರ್, ನಿಮ್ಮ ಮಾತು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸರ್ ತಮ್ಮ ಕಿರು ಪರಿಚಯ ಸರ್. ಸರ್, ನನ್ನ ಹೆಸರು ಲಕ್ಷ್ಮಣ ದೇವಪ್ಪ ಮ್ಯಾಗೇರಿ ಅಂತ. ಓಕೆ. ಇಟಗಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು. ಎಸ್ ಸರ್. ಸರಿ ಸರ್. ಸರ್ ತಾವು ಇಟಗಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಸರ್. ಸರ್ ಆರೋಗ್ಯ ಹೇಗಿದೆ ಸರ್ ತಮ್ಮದು? ಚೆನ್ನಾಗಿ ಸರ್. ಆರಾಮಿದ್ದೀರಿ ಸರ್? ಸರಿ ಸರ್. ಸರ್, ಇವಾಗ ತಾವು ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ಸರ್ ಏನ್ ಮಾಡ್ತಾ ಇದ್ದೀರಿ? ನಾವು ಸಮಾಜ ಸೇವಕರು, ಸೋಷಿಯಲ್ ವರ್ಕರ್. ಸರಿ ಸರ್. ಸರ್, ತಮ್ಮ ರಾಜಕೀಯದಿಂದ ಎಷ್ಟು ವರ್ಷ ಯಾವಾಗಿಂದ ಪ್ರವೇಶ ಮಾಡಿದ್ರು ರಾಜಕೀಯ? 2020ರಿಂದ 2025ರಿಂದ ನಮ್ದು ಆಕ್ಚುಲಿ ಇಲ್ಲಿ 20ರಿಂದ ಇರೋದು. ಗ್ರಾಮ ಪಂಚಾಯತಿ ಇದಕ್ಕಿಂತ ಮುಂಚೆ 2015 ತಾವು ರಾಜಕೀಯ ಪ್ರವೇಶ ಮಾಡಿದ್ರಿ. ಭಾರತೀಯ ಜನತಾ ಪಕ್ಷದಿಂದ ತಾವು ರಾಜಕೀಯ ಪ್ರವೇಶ ಮಾಡಿದ್ರಿ ಸರ್. ಸರ್ ತಮ್ಮ ರಾಜಕೀಯ ಗುರು ಸರ್? ನವೀನ್ ಕುಮಾರ್ ಗುಳಗಣ್ಣ ಅವರು. ನವೀನ್ ಕುಮಾರ್ ಗುಳಗಣ್ಣ, ಎಕ್ಸ್ MLA ಅವರ ಪುತ್ರ ನವೀನ್ ಕುಮಾರ್ ಗುಳಗಣ್ಣ ಅವರು. ಎಸ್ ಸರ್. ಸರ್, ತಾವು ರಾಜಕೀಯ ಬರುವುದಕ್ಕೆ ಉದ್ದೇಶ ಏನು ಸರ್? ಜನರ ಒಂದು ಒಳಿತಿಗಾಗಿ, ಜನಸೇವೆಯನ್ನು ಮಾಡೋದ್ರ ಸಲುವಾಗಿ, ಅಭಿವೃದ್ಧಿ ಮಾಡೋದ್ರ ಸಲುವಾಗಿ. ಓಕೆ. ಸರಿ ಸರ್. ಇವಾಗ ತಾವು ತಮ್ಮ ಉದ್ದೇಶಗಳನ್ನ ಹೇಳಿದ್ರಿ. ತಾವು ರಾಜಕೀಯ ತಮ್ಮ ರಾಜಕೀಯ ಜೀವನ ಬಗ್ಗೆ ಹೇಳ್ತಾ ಇದ್ರಿ ಸರ್. ನಾನು ಇವಾಗ ತಮ್ಮ ವಾರ್ಡ್ನ ಡೆವಲಪ್ಮೆಂಟ್ ಬಗ್ಗೆ ಬರ್ತೀನಿ ಸರ್. ತಾವು ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಾ ಇದ್ದೀನಿ ಸರ್. ಇವಾಗ ತಾವು ಚುನಾವಣೆ ಮಾಡುವಂತ ಸಂದರ್ಭದಲ್ಲಿ ಸರ್ ಜನರಿಗೆ ತಾವು ಕೆಲವು ಭರವಸೆ ಕೊಟ್ಟಿರ್ತೀರಿ ಸರ್. ನೀವು ನಮಗೆ ಆಯ್ಕೆ ಮಾಡಿಕೊಟ್ರಿ, ನಾವು ಇಂಥ ಕೆಲಸಗಳನ್ನ ಮಾಡ್ಕೊಡ್ತೀವಿ ಅಂತ ತಾವು ಭರವಸೆ ಸರ್. ಆ ತರ ಯಾವ ಭರವಸೆ ತಾವು ಜನರಿಗೆ ಕೊಟ್ಟಿದ್ರಿ ಸರ್? ಒಂದು ನೀರಿನ ಸಿಸ್ಟಮ್ ಅನ್ನು ಭರವಸೆ ಕೊಟ್ಟಿದ್ವಿ ಸರ್. 3ನೇ ವಾರ್ಡ್ ಅಲ್ಲಿ ನಮ್ ಬರೋದು. ಇಬ್ರು ಜನ ಮೆಂಬರ್ಸ್ ನಾವು. 3ನೇ ವಾರ್ಡ್ ಅಲ್ಲಿ ಬರ್ತಕ್ಕಂಥದ್ದು 2 ಜನ. ಒಂದು ನೀರಿನ ಟ್ಯಾಂಕ್ ಅಂತ ಹೇಳಿದ್ವಿ, ಅದನ್ನು ಕೂಡ ಅವ್ರಿಗೆ ಒದಗಿಸಿಕೊಟ್ಟಿವಿ. ನೆಕ್ಸ್ಟ್ ದಾರಿ ಆಯ್ತು, ಬೀದಿ ದೀಪಗಳನ್ನಾಯ್ತು, ಈ ತರ ಎಲ್ಲ ಅವ್ರಿಗೆ ಮಾಡ್ತಿದ್ವಿ ಸರ್. ಮಾಡಿದ್ವಿ ನಾವು ಅವ್ರಿಗೆ. ನಾವೇನು ಅವ್ರಿಗೇನು ಎಕ್ಸೆಪ್ಟ್ ಮಾಡಿದ್ರಲ್ಲ ಅವ್ರಿಗೆ ಮಾಡಿಕೊಟ್ಟಿದ್ವಿ ಸರ್. ಸರ್, ತಾವು ಭರವಸೆ ಕೊಟ್ಟಿರುವಂತಹ ಭರವಸೆಗಳು ಸರ್ ಎಷ್ಟು ಪರ್ಸೆಂಟ್ ತಾವು ಕೆಲಸ ಮಾಡಿದ್ರೆ? ಮಿನಿಮಮ್ 60% ಆಗಿದೆ ಸರ್. 60 to 80%, 20% ಬಾಕಿ ಇದೆ. ಸರಿ ಸರ್. ಸರ್, ಇವಾಗ ತಾವು 20% ಯಾವ್ದಂದ್ರೆ SCP ಅನುದಾನದಲ್ಲಿ CC ರೋಡ್ ಅಷ್ಟೇ ಪೆಂಡಿಂಗ್ ಸರ್. ಓಕೆ. ಒಂದು CC ರೋಡ್ ಮಾತ್ರ ಪೆಂಡಿಂಗ್ ಯೋಜನೆ ಅಡಿಯಲ್ಲಿ. ಸರಿ ಸರ್. ಸರ್, ಇವಾಗ ತಾವು ಆಯ್ಕೆ ಆಗೋಕ್ಕಿಂತ ಮುಂಚೆ ತಮ್ಮ ವಾರ್ಡ್ ಯಾವ ರೀತಿ ಇತ್ತು ಸರ್? ತಾವು ಆಯ್ಕೆ ಆದ್ಮೇಲೆ ತಮ್ಮ ವಾರ್ಡ್ ಯಾವ ರೀತಿ ಇದೆ? ಅಭಿವೃದ್ಧಿ ಆಗಿದೆ ಸರ್. ಮುಂಚಿತವಾಗಿದ್ರು ಅಭಿವೃದ್ಧಿ ಇತ್ತು, ಮತ್ತಿಟ್ಟು ಅಭಿವೃದ್ಧಿ ಮಾಡಿದೀವಿ. CC ರೋಡ್ ಆಯ್ತು, ನೀರಿಂದ ಆಯ್ತು, ದಾರಿದಾಯ್ತು, ಈ ತರ ಎಲ್ಲ ಅಭಿವೃದ್ಧಿ ಮಾಡಿದೀವಿ. ಸರಿ ಸರ್. ಸರ್, ಇವಾಗ ತಮ್ಮ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇದೀವಿ ಸರ್. ಇವಾಗ ತಮ್ಮ ವಾರ್ಡ್ ನಲ್ಲಿ ಅಥವಾ ತಮ್ಮ ಗ್ರಾಮದಲ್ಲಿ, ತಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಸರ್ ಅಂಗನವಾಡಿಗಳು ಸರ್ ಯಾವ ರೀತಿ ಸರ್ ಅಂಗನವಾಡಿ? ಚೆನ್ನಾಗಿದೆ ಸರ್. ಒಟ್ಟು ನಮ್ಮ ಇಟಗಿ ಗ್ರಾಮ ಪಂಚಾಯತಿ ಒಳಗೆ ಬರ್ತಕ್ಕಂಥದ್ದು ಇಟಗಿಯಲ್ಲಿ 6 ಅಂಗನವಾಡಿಗಳು ಇದಾವೆ. ಚೆನ್ನಾಗಿದೆ ಸರ್. ಚೆನ್ನಾಗಿ ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ ಸರ್. ಸರ್, ಅಲ್ಲಿ ಕೊಠಡಿ ವ್ಯವಸ್ಥೆ ಯಾವ ರೀತಿ ಇದೆ ಸರ್? ಇದೆ ಸರ್. ಒಂದಷ್ಟೇ ನಮಗೊಂದು ಕೊರತೆ ಇದೆ, ಅದನ್ನ ಈ ಸಾರಿ ನಾವು ಅವ್ರಿಗೆ ಕೊಟ್ಟಿದ್ದೀವಿ. ಅವ್ರಿಗೆ ಚೆಕ್ ಬಂದಿ ಹಾಕಿ ಕೊಟ್ಟಿದ್ದೀವಿ. ಅವ್ರ ಮುಂದೆ CDP ಅವ್ರು ಮಾಡ್ಬೇಕು ಸರ್. ನಾವು ಸರ್ವೆ ಮಾಡಿದ ಸಂದರ್ಭ ಒಂದು ಪಂಚಾಯತಿ ಕೊರತೆ ಇದೆ ಅನ್ನುವಂತ ಒಂದು ಕೊರತೆ ಇದೆ ಸರ್. ನಮ್ಗೆ ಸೈಟ್ ಕೇಳಿದ್ದಾರೆ, ಸೈಟ್ ಕೂಡ ಚೆಕ್ ಬಂದಿ ಹಾಕಿ ಕೊಟ್ಟಿದ್ವಿ. ಆ ಸೈಟ್ ಮೆಜರ್ಮೆಂಟ್ ಬರ್ತಿಲ್ಲ ಅಂತ ನೋಡೋಣ ಸರ್, ಮಾಡ್ಕೊಡ್ತೀವಿ. ಸರಿ ಸರ್. ಮಕ್ಕಳ ಅಲ್ಲಿರುವಂತ ಮಕ್ಕಳಿಗೆ ಆರೋಗ್ಯಕ್ಕೋಸ್ಕರ ಸರ್ ಅಲ್ಲಿರುವಂತ ಆಹಾರ ಪದ್ಧತಿ ಯಾವ ತರ ಇದೆ ಸರ್? ಚೆನ್ನಾಗಿದೆ ಸರ್. ಎಲ್ಲಾ ಅಂಗನವಾಡಿಗಳು ನಾವು ವಿಸಿಟ್ ಮಾಡ್ತಿರ್ತೀವಿ. 3 ಅಥವಾ 5 ಜನ ಹೋಗ್ತಿರ್ತೀವಿ. ಅವಾಗ ತಿಂಗಳಿಗೊಮ್ಮೆ ಒಂದ್ಸರಿ ಹೋಗ್ತಿರ್ತೀವಿ. ಪ್ರತಿ ಸಾರಿ ಮೀಟಿಂಗಿಗೆ ಅಂಗನವಾಡಿ ಆಯ್ತು, ಆಶಾ ಕಾರ್ಯಕರ್ತ ಆಯ್ತು, ಆರೋಗ್ಯ ಕೇಂದ್ರದವರು ಆಯ್ತು, ಪ್ರತಿಯೊಬ್ಬರು SDMC ಅಧ್ಯಕ್ಷರು ಆಯ್ತು, ನೆಕ್ಸ್ಟ್ MSPS HM ಆಯ್ತು, ಈ ತರ ಎಲ್ಲ ಕರೆದಿರ್ತೀವಿ ನಾವು. ಹೌದು, ವಿಚಾರಣೆ ಮಾಡ್ತೀವಿ ಸರ್. ನಮ್ ಜನರಲ್ ಮೀಟಿಂಗ್ ಇತ್ತಪ್ಪ, ಅವ್ರು ಕರೆದ ನಾವು ಸಮಕ್ಷಮದಲ್ಲಿ ಏನ್ ನಿಮ್ಮ ಸ್ಕೂಲಲ್ಲಿ ಅಥವಾ ಅಂಗನವಾಡಿಯಲ್ಲಿ ಆಯ್ತು, ನಿಮ್ಮ ಆರೋಗ್ಯ ಕೇಂದ್ರದಲ್ಲಿ ಆಯ್ತು, ನಿಮ್ಗೆ ಏನ್ ಕೊರತೆ ಇದೆ, ನಮ್ಮ ಗ್ರಾಮ ಪಂಚಾಯತಿಯಿಂದ ಏನ್ ಮಾಡಿ ಕೊಡ್ಬೇಕು ನಿಮ್ಗ ಕೇಳ್ತೀವಿ ಸರ್. ಸಲಹೆ ಸೂಚನೆ ಕೇಳ್ತೀವಿ, ಒದಗಿಸಿನೂ ಕೊಡ್ತೀವಿ. ಸರಿ ಸರ್. ಸರ್, ಇವಾಗ ತಮ್ಮ ಗ್ರಾಮದಲ್ಲಿ, ತಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸರ್ ಶಿಕ್ಷಣ ವ್ಯವಸ್ಥೆ ಯಾವ ತರ ಇದೆ ಸರ್? ಶಿಕ್ಷಣ ಚೆನ್ನಾಗಿದೆ ಸರ್. ಅದು ಎಸ್ಪೆಷಲಿ ನಮ್ಮ ಇಲ್ಲಿ ಕುಕನೂರು ಹೋಬಳಿಯಲ್ಲಿ ಅಂದ್ರೆ
ನಮ್ ಗ್ರಾಮ ಪಂಚಾಯತಿ ಎಜುಕೇಶನ್ ಗೆ ಬಹಳ ಚೆನ್ನಾಗಿ ಕೊಡ್ತಿದ್ರು. ನಮ್ದು ಅಷ್ಟೇ ಅಲ್ಲ, ನಮ್ ಪ್ರತಿಯೊಂದು ಮನೆಯಲ್ಲಿ ಕೂಡ ಎಜುಕೇಶನ್ ಚೆನ್ನಾಗಿದೆ ಸರ್. ಇಲ್ಲಿ ಮಕ್ಕಳ ಶಿಕ್ಷಕರ ಕೊರತೆ ಏನಾಗಿದೆ ಸರ್ ಸ್ಕೂಲಲ್ಲಿ? ಇವಾಗ ಪ್ರೈಮರಿ ಸ್ಕೂಲ್ ಇಂದ ಅಷ್ಟೇ ಒಬ್ಬರದೇನೋ ಫ್ರೀ ಟೀಚರ್ ಇಲ್ಲ ಸರ್ ಇವಾಗ ಅಲ್ಲಿ. ಅದೊಂದು ಒದಗಿಸ್ಕೊಟ್ಟು ಚೆನ್ನಾಗಿ ಜೊತೆ ಮಾತಾಡ್ತೀವಿ ಸರ್. ಅದೊಂದು ಮಾತ್ರ ತಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಫ್ರೀ ಟೀಚರ್ ಅಂದ್ರೆ ದೈಹಿಕ ಶಿಕ್ಷಣ ರಿಟೈರ್ಡ್ ಆಗಿದ್ದಾರೆ ಮನೆ. ಈಗ ದೈಹಿಕ ಶಿಕ್ಷಕರಿಂದ ಒಂದು ಕೊರತೆ ಅಂತ ತಾವ್ ಹೇಳ್ತಾ ಇದ್ದೀರಿ. ಸರಿ ಸರ್. ಸರ್, ಇವಾಗ ನಾವು ಶಿಕ್ಷಣದ ಬಗ್ಗೆ ಮಾತಾಡ್ತಾ ಇದ್ದೀವಿ ಸರ್. ಅದೇ ರೀತಿಯಾಗಿ ತಮ್ಮ ಊರಲ್ಲಿ ಸರ್ ಕಾಲೇಜ್ಗಳು ಇದೆ ಸರ್. ಕಾಲೇಜ್ 2 ಇದೆ. ಒಂದು ಆದರ್ಶ ಮಹಾವಿದ್ಯಾಲಯ ಸ್ಕೂಲಿಂದ ಒಂದು ಮಹೇಶ್ವರ ಪದವಿ ಪೂರ್ವ ಕಾಲೇಜ್ 2 ಕಾಲೇಜ್ ಇದಾವೆ. ಹೈಸ್ಕೂಲ್ 2. ನೆಕ್ಸ್ಟ್ ಪ್ರೈಮರಿ ಸ್ಕೂಲ್ MHPS ಇದೆ, LPS ಇದೆ, ಗುರು ಬಸವ ಸ್ಕೂಲ್ ಅಂತ ಒಂದಿದೆ. 1 to 7th ವರೆಗೆ ಇದೆ ಅದು. ಸರಿ ಸರ್. ಸರ್, ಇವಾಗ ನಾವು ಕ್ಷೇತ್ರದ ಬಗ್ಗೆ ಬರ್ತೀನಿ ಸರ್. ತಮ್ಮ ಟೋಟಲಿ ತಮ್ಮ TP ಕ್ಷೇತ್ರ ಇಟಗಿ TP ಕ್ಷೇತ್ರ ಆಲ್ಮೋಸ್ಟ್ ತಮ್ಮದು ಇಟಗಿ ಗ್ರಾಮ ಪಂಚಾಯತ್ ಕೂಡ ಒಂದು ಇಟಗಿದ್ದು TP ಕ್ಷೇತ್ರನೂ ಕೂಡ ಹೌದು. ಸರ್, TP ಕ್ಷೇತ್ರದಲ್ಲಿ ನೀವು ಏನ್ ಡೆವಲಪ್ಮೆಂಟ್ ಆಗ್ಬೇಕಾಗಿತ್ತು? ಸರ್ 2019 TP ZP ಯಾವುದೇ ರೀತಿಯಿಂದ ಆಗಿಲ್ಲ. 2019 ಮುಂಚೆ ಆಗಿದ್ದ ಆಗೋಯ್ತು. ಇನ್ನೇನ್ ಮಾಡ್ಬೇಕು ಸರ್? ಇವಾಗ TP ಮತ್ತೆ ZP ಆಗ್ತಾವಲ್ಲ ಸರ್, ಡೆವಲಪ್ಮೆಂಟ್ ಇನ್ನು ಇದೆ ಸರ್. ಇನ್ನು ಡೆವಲಪ್ ಆಗೋದು ಇದೆ. CC ರೋಡ್ ಆಗಿರ್ಬೋದು, ಡ್ರೈನೇಜ್ ಆಗಿರ್ಬೋದು, ದಾರಿಗಳಾಗಿರ್ಬೋದು. ಈಗ ನಮ್ಮ ಹೊಲ ನಮ್ಮ ದಾರಿ ಅಂತ ಹೇಳಿ ರೈತರಿಗೆ ಅನುಕೂಲ ಆಗುತ್ತೆ ಗ್ರಾಮ ಸಡಕ್ ಯೋಜನೆ, ಅದು ಬಂದ್ ಆಗಿದೆ ಸರ್. ಇವು ಅವೆಲ್ಲ ಮತ್ತೆ ರಿಟರ್ನ್ ಆಗ್ಬೇಕು ಸರ್ ನಮ್ಮ ಇದಕ್ಕಂದ್ರ ರೈತರಿಗೆ ಅದು ಬಹಳ ಅನುಕೂಲ ಆಗುತ್ತೆ. ಸರಿ ಸರ್. ಸರ್, ಇವಾಗ ಕಾಂಗ್ರೆಸ್ ಸರ್ಕಾರದಿಂದ ಒಂದು ಗ್ಯಾರಂಟಿಗಳನ್ನ ಕೊಡ್ತಿದ್ದಾರೆ ಸರ್, ಪಂಚ ಗ್ಯಾರಂಟಿ ಯೋಜನೆ ಸರ್. ಆ ಗ್ಯಾರಂಟಿಯಿಂದ ಸರ್ ಜನರಿಗೆ ಯಾವ ತರದ ಅನುಕೂಲ ಆಗ್ತಾ ಇದೆ, ಯಾವ ತರ ಅನಾನುಕೂಲ ಆಗ್ತಾ ಇದೆ? ಅನುಕೂಲತೆಗಳಿಗಿಂತ ಅನಾನುಕೂಲಗಳು ಜಾಸ್ತಿ ಆಗ್ತದೆ. ಇವಾಗ ಅದು 5 ಗ್ಯಾರಂಟಿಯನ್ನು ಕೊಡೋದಕ್ಕಿಂತ ಒಂದು ಶಿಕ್ಷಣಕ್ಕಾಗಲಿ, ಒಂದು ಆರೋಗ್ಯಕ್ಕಾಗಲಿ, ಈ ತರ ಏನೋ ಆಪರೇಷನ್ ಎಷ್ಟೋ ಜನ ಬಡವರು ಇದ್ದಾರೆ, ಅವ್ರಿಗೆ ಲಕ್ಷ ಗಟ್ಟಲೆ ಕೊಟ್ಟು ಖರ್ಚು ಮಾಡಕ್ ಆಗೋಗಿಲ್ಲ. ಅವ್ನು ಹೆಚ್ಚುವರಿ ಮಾಡಿ ಕೊಡ್ಬೇಕಾಯ್ತು. ಈ ಶಿಕ್ಷಣದಲ್ಲಿ ಏನೋ ಸ್ಕಾಲರ್ಶಿಪ್ ಅವರು ಹೆಚ್ಚುವರಿ ಮಾಡ್ಬೇಕಾಯ್ತು. ಇದು 5 ಗ್ಯಾರಂಟಿಯನ್ನು ಕೊಡೋದ್ರಿಂದ ಅನಾನುಕೂಲಗಳನ್ನೇ ಜಾಸ್ತಿ ಇದ್ದಾವೆ ಹೊರತು ಅನುಕೂಲ ಅಂಕರ್ ಜಾಸ್ತಿ ಇಲ್ಲ. ಅನುಕೂಲ ಕಡಿಮೆ, ಅನಾನುಕೂಲ ಜಾಸ್ತಿ ಹೇಳ್ತಾ ಇದೆ. ಸರಿ ಸರ್. ಸರ್, ಇವಾಗ ತಮ್ಮ ಕ್ಷೇತ್ರದಲ್ಲಿ, ತಮ್ಮ ಟೋಟಲ್ ವಿಧಾನಸಭಾ ಕ್ಷೇತ್ರದಲ್ಲಿ, ತಮ್ಮ ಟೋಟಲ್ ಒಂದು ಕೊಕ್ಕನೂರು ವಿಧಾನಸಭಾ ಕ್ಷೇತ್ರ ಸರ್, ಈ ಕ್ಷೇತ್ರದಲ್ಲಿ ಸರ್ ನಿರುದ್ಯೋಗ ಸರ್, ನಿರುದ್ಯೋಗ ವ್ಯವಸ್ಥೆ ಯಾವತ್ತೆ ಸರ್? ಇಲ್ಲಿ ನಿರುದ್ಯೋಗ ಜಾಸ್ತಿ ಇತ್ತು ಸರ್. ನಾವು ನರೇಗಾ ಯೋಜನೆ ಒಳಗೆ ಕೊಟ್ಟಾಗ್ಲಿಂದ್ರ ನಮ್ ಕಡೆ ಎಲ್ಲಾ ಜನ ಏನ್ ಮಾಡ್ತಿದ್ರು ಅಂದ್ರೆ ಮಹಾರಾಷ್ಟ್ರ, ಗೋವಾ ಆ ತರ ಎಲ್ಲ ಹೋಗ್ತಿದ್ರು ಕೆಲಸಕ್ಕೆ, ಗೋಳೆ ಹೋಗ್ತಿದ್ರು. ಈಗ ಅದನ್ನ ತಪ್ಪಿಸೋ ಸಲುವಾಗಿ ನರೇಗಾ ಯೋಜನೆ ಮಾಡ್ತಿದ್ವಿ. ಪ್ರತಿಯೊಂದು ಕುಟುಂಬಕ್ಕೂ ಪ್ರತಿಯೊಂದು ಜಾಬ್ ಕಾರ್ಡ್ ಉದ್ಯೋಗ ಖಾತ್ರಿಗೆ 100 ದಿನ ಕೊಟ್ಟಿದೀವಿ ಸರ್. ಇವಾಗ ಅದು ನರೇಗಾ ಯೋಜನೆ ತಾವೇ ಹೇಳಿದೆ ಸರ್, NRG ಇಂದ ಸರ್. ಆ NRG ಅಲ್ಲಿ ಸರ್ ಎಷ್ಟು % ಜನರು ತಾವು ಕೆಲಸ ಕೊಟ್ಟಿದ್ರಿ ಸರ್? ಮಾಡ್ತಿದ್ದಾರೆ ಸರ್, ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಹೋಗ್ತಿದ್ದಾರೆ. ಎಷ್ಟು ಮಾಡಾಗಿಲ್ಲ. ಉಳಿಕೆದ್ರೆ ದುಡಿಯೋರು ದಿನಂಪ್ರತಿ ದುಡಿಯೋರು ದುಡಿತಾರೆ. ಹಂಗಂದ್ರೆ ನಮ್ಗೆ 24,204 ಬ್ಯಾಂಡೇಜ್ ಆಗಿದೆ. ನಮ್ದು ರನ್ನಿಂಗ್ ಇದೆ. ಯಾವ್ದೇ ರೀತಿಯಿಂದ ನರೇಗಾ ಯೋಜನೆ ಕಡಿಮೆ ಮಾಡಿಲ್ಲ ನಾವು ರೈತರಿಗೆ. ಆತರ ಏನಿಲ್ಲ, ಗೋಳೆ ಹೋಗೋದನ್ನ ತಪ್ಪಿಸಿದೀವಿ. ಸರಿ ಸರ್. ಇವಾಗ ತಾವು ಅನ್ಕೊಂಡಿರುವ ಹಾಗೆ ಸರ್, ಇನ್ನು ಈ ರೀತಿ ಡೆವಲಪ್ಮೆಂಟ್ ಮಾಡ್ಬೇಕಾಗಿತ್ತು ಅನ್ನೋಂತ ಇನ್ನು ತಮ್ಮಲ್ಲಿ ಏನಾದ್ರು ಹೊರಗಿದೆಯಾ ಸರ್? ನರೇಗಾದಲ್ಲಿ ಏನು ಡೆವಲಪ್ ಮಾಡ್ತಿದ್ವಿ ರೈತರಿಗೆ ಆಯ್ತು. ಈಗ ಹೂಳ್ ಎತ್ತೋದಾಯ್ತು, ನಾಲಾ ಎತ್ತೋದಾಯ್ತು, ನಾಲಾ ಆಯ್ತು, ಬದುಲು ನಿರ್ಮಾಣ ಆಯ್ತು, ಈ ತರ ಇದೆ. ಮತ್ತೆ ಇನ್ನು ತೋಟಗಾರಿಕೆ ಇಲಾಖೆಯಿಂದ ಚೆನ್ನಾಗಿದೆ ಸರ್ ನರೇಗಾ ಯೋಜನೆ ಆಯ್ತು. ಇವು ಎಷ್ಟು ಚೆನ್ನಾಗಿದೆ. ಸರಿ ಸರ್. ಸರ್, ಇವಾಗ ತಾವು ನರೇಗಾ ಯೋಜನೆ ಬಗ್ಗೆ ಮಾತಾಡ್ತಾ ಇದ್ರಿ ಸರ್. ಇವಾಗ ನಾನು ಮತ್ತೆ ತಮ್ಮ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತೇನೆ ಸರ್. ಇವಾಗ ಸರ್ ಟೋಟಲಿ ಆಗಿ ತಮ್ಮ ಇಟಗಿ ಪಂಚಾಯತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಟೋಟಲ್ ಇನ್ನು ಏನ್ ಡೆವಲಪ್ಮೆಂಟ್ ಆಗ್ಬೇಕಾಗಿತ್ತು, ಇನ್ನು ಏನ್ ಬಾಕಿ ಇದೆ ಸರ್? ನಮ್ಮ ಗ್ರಾಮ ಪಂಚಾಯತಿಯಿಂದ ಅಂದ್ರೆ ಏನೇ ಇವಾಗ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಬರ್ತಕ್ಕಂಥ ಅನುದಾನ ಅಷ್ಟು ಕಷ್ಟ ಸರ್. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆಗಲ್ಲ. ಏನಿದ್ರು ZP ಆಗಿರ್ಬೋದು, TP ಆಗಿರ್ಬೋದು, MLA ಫಂಡ್ ಆಗಿರ್ಬೋದು, MLC ಫಂಡ್ ಆಗಿರ್ಬೋದು, ಈ ತರನ MP ಫಂಡ್ ಆಗಿರ್ಬೋದು, ಈ ತರದಲ್ಲಿ ಡೆವಲಪ್ ಆದ್ರೆ ಮಾತ್ರ ನಮ್ಮೂರು ಡೆವಲಪ್ ಆಗುತ್ತೆ. ಗ್ರಾಮ ಪಂಚಾಯತಿ ನಾವ್ ಏನ್ ಕೊಡ್ಬೋದು ಸರ್? ಒಂದು ನೀರು, ಒಂದು ಬೆಳಕು, ಮೂಲಭೂತ ಸೌಕರ್ಯಗಳಾದ ಅವನಷ್ಟೇ ಕೊಡ್ಬೋದು. ನೀರು, ಬೆಳಕು, ದಾರಿ. ಅದು ಹೆದ್ದಾರಿಗಳನ್ನಲ್ಲ ಸರ್. ರೈತರಿಗೆ ಹೋಗಕ್ ಒಂದು ದಾರಿ, ಚಿಕ್ಕ ದಾರಿಗಳನ್ನ ಮಾಡ್ಬೋದು. ಸರಿ ಸರ್. ಅದು ಸಹಿತ NRG ಮತ್ತೆ 15,000 ರೂಪಾಯಿ ಏನಾದ್ರು ಖರ್ಚಾದ್ರೂ ಕೂಡ ಏನೋ ಒಂದು ತಗೊಂಡು ಹೋಗ್ತೀವಿ, ಮಾಡ್ತೀವಿ. ನರೇಗಾ ಯೋಜನೆ ಆಗಿದ್ರು ಕೂಡ ಉಳ್ಕದು ಏನೋ ಒಂದು ದಾರಿ ಆದ್ರೂ ಕೂಡ ಗಾಡಿ ಹೆಚ್ಚು ಅಥವಾ ಲೇಬರ್ ಹೆಚ್ಚು ಆ ತರ ಕೆಲಸ ಮಾಡ್ತೀವಿ. ಸರ್, ಇವಾಗ ತಾವು ಫಂಡ್ ಬಗ್ಗೆ ಮಾತಾಡ್ತಾ ಇದ್ದೀರಿ ಸರ್. ನಾನು ತಮ್ಮ ಫಂಡ್ ಬಗ್ಗೆ ಬರ್ತಿದ್ದೀನಿ ಸರ್. ಸರ್, ಇವಾಗ ತಮ್ಮ ಗ್ರಾಮ ಪಂಚಾಯತ್ಗೆ ಸರ್ MLA ಫಂಡ್ ಇಂದ ತಾವು ಇಲ್ಲಿ MLA ಅವರು ತಮಗೆ ಏನಾದ್ರು ಫಂಡ್ ಕೊಟ್ಟ ಸರ್ ಅಭಿವೃದ್ಧಿಗೋಸ್ಕರ?
ನಮ್ಮ ಗ್ರಾಮಕ್ಕೆ ಸಿಸಿ ರೋಡ್ ಆಗಿರ್ಬೋದು, ಡ್ರೈನೇಜ್ ಆಗಿರ್ಬೋದು ಕೊಟ್ಟಿದ್ದಾರೆ ಸರ್. ಈಗಿನ MLA ಬಸವರಾಜ ರಾಯರೆಡ್ಡಿ ಅವರು ಕೊಟ್ಟಿದ್ದಾರೆ ಸರ್. ಒನ್ ಟೈಮ್ 2 ಕೋಟಿ ಕೊಟ್ಟಿದ್ದಾರೆ. ಡ್ರೈನೇಜ್ ಆಯ್ತು, ಸಿಸಿ ಆಯ್ತು. ಈ ಮತ್ತೆ SCP ಅಂತ ಮಾಡ್ಕೊಡ್ತೀವಿ, ನಮಗೆ ಮೆಜರ್ಮೆಂಟ್ ಮಾಡ್ಕೊಡ್ರಿ ಅಂತಂದು ಹೇಳಿ ಕಳಿಸಿದಾಗ ಅವರು ಅಧಿಕಾರಿಗಳು ಬಂದು ಮೆಜರ್ಮೆಂಟ್ ನಾವು ಗ್ರಾಮ ಪಂಚಾಯತಿಯಿಂದ ಈ ತರ ಇಲ್ಲಿಂದ ಮಾಡ್ರಿ ಅಂತ SCP ಅಂತ ಮೊನ್ನೆ ಮೆಜರ್ಮೆಂಟ್ ಕೊಟ್ಟಿದ್ದೀವಿ. ಅವ್ರು ಆಕ್ಷನ್ ಪ್ಲಾನ್ ಮಾಡ್ತೀವಿ, ಎಸ್ಟಿಮೇಟ್ ಮಾಡ್ತೀವಿ ಅಂತ ಹೇಳಿ ಹೋಗಿದ್ದಾರೆ. ಇನ್ನು ಅಪ್ರೂವಲ್ ಆಗಿಲ್ಲ, ಇನ್ನು ಮಾಡ್ತಾರೆ. ಸರಿ ಸರ್, ಈಗ ತಾವು ಹೇಳ್ತಾ ಇದ್ದೀರಿ ತಾವು ಡೆವಲಪ್ಮೆಂಟ್ ಬಗ್ಗೆ. ನಾನು ಗಮನಿಸಿದ ಪ್ರಕಾರ, ಇವಾಗ ನೋಡಿರೋ ಪ್ರಕಾರ ಸರ್ವೆ ಸರ್, ತಮ್ಮ ಊರಿಗೆ ಇನ್ನು ಬಸ್ ನಿಲ್ದಾಣ ಇಲ್ಲ ಮಾಡ್ತಿದ್ದಾರೆ. ಪ್ರೊಸೆಸ್ ಬಸ್ ನಿಲ್ದಾಣ ಸರ್ ಇನ್ನು, ಯಾಕಂದ್ರೆ ಒಂದ್ ಯಾವ್ದೋ ಆಗ್ಲಿ ಹತ್ತೋದಕ್ಕೆ ಹೇಳುವಾಗ ಒಂದು ಬಸ್ ನಿಲ್ದಾಣ ಅಂತ ಬೇಕೇ ಬೇಕು ಸರ್. ಹೀಗಾಗಿ ತಮ್ಮ ಗ್ರಾಮದಲ್ಲಿ ಒಂದು ಬಸ್ ನಿಲ್ದಾಣ ಇಲ್ಲ ಸರ್. ಅದ್ರ ಬಗ್ಗೆ ತಾವು ಹೇಳ್ತಾರೆ ಸರ್? ಇಲ್ಲ, ಮಾಡಿದ್ವಿ. ವರ್ಕ್ ಪ್ರೊಸೆಸಿಂಗ್ ಸರ್ ಇವಾಗ ನಡೀತಿದೆ. ಇವಾಗ ಅಲ್ಲಿ ನೋಡ್ರಿ, ಅಲ್ಲಿ ಕಾಣ್ತಾ ಇದೆ, ವರ್ಕ್ ನಡೀತಾ ಇದೆ. MLA ಸಾಹೇಬರು ಮಾಡಿದ್ದಾರೆ. ವರ್ಕ್ ಕೂಡ ಪ್ರೊಸೆಸಿಂಗ್ ಅಲ್ಲಿ ಇದೆ, ಇವಾಗ ಮಾಡ್ತಾ ಇದೆ ಸರ್. ಇವಾಗ ಮತ್ತೆ ನಾನು ಕೊನೆಯದಾಗಿ ಹೇಳ್ತೀನಿ ಸರ್ ತಮ್ಗೆ. ಸರ್, ತಾವು ಏನಾದ್ರು ಮತ್ತೆ ಚುನಾವಣೆ ಮಾಡುವಂತ ಏನಾದ್ರು ತಾವು ಆಸೆ ಪಡ್ತಾ ಇದ್ದೀರಾ ಸರ್ ಇವಾಗ? ಇಲ್ಲ ಸರ್, ಇದು 5 ವರ್ಷ ನಾವು ಸೇವೆ ಮಾಡಿದಾಯ್ತು. ಹಿಂದವ್ರಿಗೂ ಕೂಡ ಅವಕಾಶ ಮಾಡಿಕೊಡೋಣ, ಅವರು ಸೇವೆ ಮಾಡ್ಲಿ, ಜನರು ಒಂದು ಸೇವೆ ಮಾಡಿ, ಜನರದ್ದು ಏನೇ ಕುಂದು ಕೊರತೆಗಳನ್ನ ನಿವಾರಿಸುವಂತ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆದ್ರೆ ಮಾಡ್ಲಿ. ಉಳಿಕೆ ನಾವು ಅವ್ರ ಜೊತೆ ಕೈ ಜೋಡಿಸಿ ಇರ್ತೀವಿ. ನಾವು ಗ್ರಾಮ ಪಂಚಾಯತಿಯಿಂದ ನಾವು ಮಾಜಿ ಆಗಿವಂತ ಏನ್ ಬಿಡಲ್ಲ, ಅವ್ರ ಜೊತೆ ನಾವು ಕೈ ಜೋಡಿಸ್ತೀವಿ. ಇವಾಗ ನಮ್ಮ ಮಾಜಿ ಎಲ್ಲ ನಮ್ ಜೊತೆ ಕೈ ಜೋಡಿಸ್ತಿದ್ದಾರೆ, ಆತರ ನಮ್ ಮುಂದಾದ್ರೂ ಕೈ ಜೋಡಿಸ್ತೀವಿ ಸರ್. ನಾನು ಇನ್ನೂ ಒಂದು ವಿಷಯ ಕೇಳ್ಪಟ್ಟೆ ಸರ್. ಇವಾಗ ತಾವು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಸರ್. ನೆಕ್ಸ್ಟ್ ತಾವು ತಾಲೂಕು ಪಂಚಾಯತಿಯಲ್ಲಿ ತಮ್ಮ ಹೆಸರು ಕೇಳಿ ಬರ್ತಾ ಇದೆ ಸರ್. ಬರುವಂತ TP ಕ್ಷೇತ್ರ ತಮ್ಮ ತಾಲೂಕು ಪಂಚಾಯತ್ ಕ್ಷೇತ್ರ ಇಲ್ಲ, ನಮ್ಮ ಇವರು ಸಹಿತ ನಮ್ಮ ತಾಲೂಕು ಪಂಚಾಯತಿಗೆ ಇವರು ಸದಸ್ಯರಾಗಬಹುದು. ಇನ್ನೂ ಕೂಡ ನಮ್ಮ ಇಟಗಿ ವ್ಯಾಪ್ತಿ ಬರುವಂತ ತಾಲೂಕು ಪಂಚಾಯತ್ ಅಭಿವೃದ್ಧಿ ಆಗಬಹುದು. ತಾಲೂಕ್ ಪಂಚಾಯತಿ ಆಗೋದಕ್ಕೆ ಚಾನ್ಸ್ ಇಲ್ಲ, ಯಾಕಂದ್ರೆ SC ಮೇಳ ಇದೆ ನಮ್ಮ ತಾಲೂಕ್ ಪಂಚಾಯತಿ. ಜಿಲ್ಲಾ ಪಂಚಾಯತಿ ಬಂದು ಜನರಲ್ ಮೇಳ ಇದೆ. ಆದ ಕಾರಣ ನಾವು SC ಮೇಳ ನಮ್ದಲ್ಲ, ನಾವು ಹೋಗಲ್ಲ, ಮಾಡಲ್ಲ ತಾಲೂಕ್ ಪಂಚಾಯತಿಗೆ. ಸರಿ ಸರ್. ಸರ್, ತಾವು ಇವಾಗ ಹೇಳ್ತಾ ಇದ್ದೀರಿ ತಮ್ಮ ಡೆವಲಪ್ಮೆಂಟ್ ವಿಷಯ ಬಗ್ಗೆ ಹೇಳ್ತಾ ಇದ್ದೀರಿ ಸರ್. ಇವಾಗ ಸರ್ಕಾರದಿಂದ ಕೆಲವೊಂದು ನಿಗಮಗಳಿಂದ ಬಡವರಿಗೆ ಅಂತ ಕೆಲವಷ್ಟು ನಿವೇಶನಗಳಾಗಿರ್ಬೋದು, ಅಥವಾ ಸರ್ಕಾರದ ನಿವೇಶನ ಪ್ರತಿ ವರ್ಷ ಒಂದು ಸದಸ್ಯರಿಗೆ ಇಂತಿಷ್ಟು ಅಂತ ಮನೆಗಳನ್ನು ಕೊಡ್ತಾರೆ ಸರ್. ಸರ್, ಆ ವಿಷಯದಲ್ಲಿ ತಾವು ಎಷ್ಟು ಜನರಿಗೆ ನಿವೇಶನಗಳನ್ನು ಕೊಡೋದು ಸಫಲ ಆದರೆ ಸರ್? ನೋಡ್ರಿ, ಇವಾಗ ವಿಶ್ವಕರ್ಮ ನಿಗಮ ಇದೆ, ಅಂಬೇಡ್ಕರ್ ನಿಗಮ ಇದೆ, ಹಾಗೆ ಒಂದು ಉಪ್ಪಾರ ಅಭಿವೃದ್ಧಿ ನಿಗಮ ಅಂತಾನು ಇದೆ. ಮಾನ್ಯ ಗಿರೀಶ್ ಉಪ್ಪಾರ್ ಅವರು ಅಧ್ಯಕ್ಷತೆಯಲ್ಲಿ 2021-22ರಲ್ಲಿ ನಾವು 24 ಮನೆಗಳನ್ನು ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿಯಿಂದ ನಾವು ತಗೊಂಡು ಹೋಗಿದ್ವಿ. ಮುದ್ದಾಮ್ ಯಾವುದೇ ರೀತಿಯಿಂದ ಫಲಾನುಭವಿಗಳ ಕಡೆಯಿಂದ ₹1 ಕೂಡ ಅಪೇಕ್ಷೆ ಪಡೆದೆ, ಗ್ರಾಮ ಪಂಚಾಯತಿ ಖರ್ಚು ವೆಚ್ಚ ಹಾಕದೆ ಸ್ವತಃ ನಾವು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದಾಗ ಆ ಸಮಯದಲ್ಲಿ 3 ಸಾರಿ ಅಡ್ಡಾಡಿ ನಾನು ಮಾನ್ಯ ಗಿರೀಶ್ ಉಪ್ಪಾರ್ ಅವರ ಒಂದು ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ಸರ್ ಈ ತರ ಇದೆ ನಮ್ಮ ಗ್ರಾಮ ಪಂಚಾಯತಿ ಹಿಂಗತಿ ಇದೆ ಅಂತಂದು ಹೆಚ್ಚುವರಿ ಮನೆ ಹಾಕ್ಸ್ಕೊಂಡು ಹೋದಾಗ 14 ಮನೆಗಳನ್ನು ಅವತ್ತು ನಾವು ಮಂಜೂರು ಮಾಡ್ಸ್ಕೊಂಡು ಬನ್ನಿ. 14 ಕೂಡ 24ರಲ್ಲಿ 14 ಮನೆಗಳನ್ನು ಮಂಜೂರು ಮಾಡ್ಸ್ಕೊಂಡು ಬನ್ನಿ. ಅಂದ್ರೆ ನಮ್ಮ ತಾಲೂಕಿಗೆ ವೈಸ್ ಕೊಟ್ಟರು, ಅದ್ರಲ್ಲಿ ನಮ್ಮ ಗ್ರಾಮ ಪಂಚಾಯತಿಗೆ 14 ಮನೆಯನ್ನು ಮಂಜೂರು ಮಾಡ್ತಾರೆ. ಟೋಟಲ್ ಆಗಿ 24ರಲ್ಲಿ 14 ಮನೆ ಕೊಟ್ಟರು. ಅಂದ್ರೆ ಇನ್ನು 10 ಮನೆಗಳು ಕೂಡ ಆಲ್ರೆಡಿ ಲಿಸ್ಟ್ ಅಲ್ಲಿ ಇದ್ವು, ನಮ್ಮ PM ಲಿಸ್ಟ್ ಅಲ್ಲಿ ಇದ್ವು. ಆ ಉದ್ದೇಶದಿಂದ ನಾವು ಮನೆ ಕಟ್ ಮಾಡಿ ನಾವು ಉಪ್ಪಾರ ಅಭಿವೃದ್ಧಿ ನಿಗಮದಲ್ಲಿ 14 ಮನೆಯನ್ನು ಮಂಜೂರು ಮಾಡ್ಕೊಂಡು ಬಂದ್ವಿ. ಸರ್, ಈಗ ಅಭಿವೃದ್ಧಿ ನಿಗಮದಲ್ಲಿ ಮಾಡಿಸುವಂತ ನಿವೇಶನ ಬಗ್ಗೆ ಹೇಳಿದ್ರಿ ಸರ್. ಈಗ ಪ್ರತಿ ವರ್ಷ ಸರ್ಕಾರದಿಂದ ಸದಸ್ಯರು ಇಂಥವ್ರಿಗೆ ಇಂಥ ಮನೆಗಳನ್ನ ಕೊಡ್ಬೇಕು ಅಂತ ಬಂದಿರುತ್ತೆ ಸರ್. ಸರ್, ಅದ್ರಲ್ಲಿ ಎಷ್ಟು ನಾವು ತಾವು ಕೊಡ್ಸಿದ್ದೀರಿ? ಇವಾಗ SC ಇರ್ಬೋದು, ST ಇರ್ಬೋದು, ಜನರಲ್ ಇರ್ಬೋದು, ಮೈನಾರಿಟಿ ಇರ್ಬೋದು, ಎಲ್ಲಾ ಮನೆಗಳನ್ನು ಮಂಜೂರಾದ ಪ್ರಕಾರ ನಾವೆಲ್ಲ ಕೊಟ್ಟಿದ್ದೀವಿ. ಆದ್ರೆ ಯಾವುದೇ ಗ್ರಾಮ ಪಂಚಾಯತಿ ಪ್ರತಿನಿಧಿಗಳು ಜನರ ಕಡೆಯಿಂದ ಅಪೇಕ್ಷೆ ಪಡದೆ ₹1 ಕೂಡ ಯಾರು ನಮ್ಮ ಗ್ರಾಮ ಪ್ರತಿನಿಧಿಗಳು ಯಾವ ಕಡೆಯಿಂದ ಆಸೆಯನ್ನು ಮಾಡಾರಂತಾಗ ಯಾರಿಗೂ ₹10 ತಗೊಂಡಿಲ್ಲ ನಾವು. ಇನ್ನೊಂದು ಪಂಚಾಯತಿಯವರು ಹೆಂಗ್ ಮಾಡಿರೋ ಗೊತ್ತಿಲ್ಲ. ನಮ್ಮ ಪಂಚಾಯತಿಯಿಂದ ಜನಪ್ರತಿನಿಧಿಗಳು ಯಾವುದೇ ರೀತಿಯಿಂದ ಜನರಿಂದ ₹1 ಕೂಡ ತಗೊಳ್ಳಾರ್ದು ಮನೆ ಮಂಜೂರು ಮಾಡಿ ಕೊಟ್ಟಿದ್ದೀವಿ ಸರ್. ಅಂದ್ರೆ ಭ್ರಷ್ಟ ಮುಕ್ತ ಪಂಚಾಯತ್. ಹೌದೌದು ಸರ್, ಭ್ರಷ್ಟ ಮುಕ್ತ ಪಂಚಾಯತ್ ಏನು ತಪ್ಪಾಗಲ್ಲ ಸರ್. ಭ್ರಷ್ಟ ಮುಕ್ತ ಪಂಚಾಯತ್, ಮಾದರಿ ಪಂಚಾಯತ್ ಅಂದ್ರೂ ಕೂಡ ನಾವು ತಪ್ಪಾಗಲಾರ್ದು. ಹೌದೌದು ಸರ್, ಅದೇ ಮಾಡ್ತಾರೆ ಸರ್. ಇವಾಗ ಮತ್ತೆ ನಾನು ಕೊನೆಯದಾಗಿ ಕೇಳ್ತೀನಿ ಸರ್ ತಮ್ಗೆ. ಸರ್, ತಾವು ಏನಾದ್ರು ಮತ್ತೆ ಚುನಾವಣೆ ಮಾಡುವಂತ ಏನಾದ್ರು ತಾವು ಆಸೆ ಪಡ್ತಾ ಇದ್ದೀರಾ ಸರ್ ಇವಾಗ? ಇಲ್ಲ ಸರ್, ಇದು 5 ವರ್ಷ ನಾವು ಸೇವೆ ಮಾಡಿದಾಯ್ತು. ಹಿಂದವ್ರಿಗೂ ಕೂಡ ಅವಕಾಶ ಮಾಡಿಕೊಡೋಣ, ಅವರು ಸೇವೆ ಮಾಡ್ಲಿ, ಜನರು ಒಂದು ಸೇವೆ ಮಾಡಿ, ಜನರದ್ದು ಏನೇ ಕುಂದು ಕೊರತೆಗಳನ್ನ ನಿವಾರಿಸುವಂತ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆದ್ರೆ ಮಾಡ್ಲಿ. ಉಳಿಕೆ ನಾವು ಅವ್ರ ಜೊತೆ ಕೈ ಜೋಡಿಸಿ ಇರ್ತೀವಿ. ನಾವು ಗ್ರಾಮ ಪಂಚಾಯತಿಯಿಂದ ನಾವು
ಮಾಜಿ ಆಗಿವಂತ ಏನ್ ಬಿಡಲ್ಲ, ಓಕೆ ಅವ್ರ ಜೊತೆ ನಾವು ಕೈ ಜೋಡಿಸ್ತೀವಿ. ಇವಾಗ ನಮ್ಮ ಮಾಜಿ ಎಲ್ಲ ನಮ್ ಜೊತೆ ಕೈ ಜೋಡಿಸ್ತಿದ್ದಾರೆ, ಆತರ ನಮ್ ಮುಂದಾದ್ರೂ ಕೈ ಜೋಡಿಸ್ತೀವಿ. ಸರ್ ನಾನು ಇನ್ನೂ ಒಂದು ವಿಷಯ ಕೇಳ್ಪಟ್ಟೆ ಹೇಳಿ ಸರ್. ಇವಾಗ ತಾವು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಸರ್, ನೆಕ್ಸ್ಟ್ ತಾವು ತಾಲೂಕು ಪಂಚಾಯತಿಯಲ್ಲಿ ತಮ್ಮ ಹೆಸರು ಕೇಳಿ ಬರ್ತಾ ಇದೆ ಸರ್. ಬರುವಂತ ಟಿಪಿ ಕ್ಷೇತ್ರ ತಮ್ಮ ತಾಲೂಕು ಪಂಚಾಯತ್ ಕ್ಷೇತ್ರದಲ್ಲಿ ಇಲ್ಲ, ನಮ್ಮ ಇವರು ಸಹಿತ ನಮ್ಮ ತಾಲೂಕು ಪಂಚಾಯತಿಗೆ ಇವರು ಸದಸ್ಯರಾಗಬಹುದು, ಇನ್ನೂ ಕೂಡ ನಮ್ಮ ಇಟಗಿ ವ್ಯಾಪ್ತಿ ಬರುವಂತ ತಾಲೂಕು ಪಂಚಾಯತ್ ಅಭಿವೃದ್ಧಿ ಆಗಬಹುದು ಅನ್ನುವಂತ ತಾಲೂಕ್ ಪಂಚಾಯತಿ ಆಗೋದಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ SC ಮೇಳ ಇದೆ ನಮ್ಮ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಬಂದು ಜನರಲ್ ಮೇಳ ಇದೆ. ಆದ ಕಾರಣ ನಾವು SC ಮೇಳ ನಮ್ದಲ್ಲ, ನಾವು ಹೋಗಲ್ಲ, ಮಾಡಲ್ಲ. ತಾಲೂಕ್ ಪಂಚಾಯತಿಗೆ ಹೋಗಲ್ಲ. ಕೋಟಾ ಚೇಂಜ್ ಆದ್ರೆ ನೋಡೋಣ, ಏನಾದ್ರು ಮೀಸಲಾತಿ ಚೇಂಜ್ ಆದ್ರೆ ಮಾಡೋಣ. ತಮ್ಮ ಏನಾದ್ರು ತಾವು ನಿಲ್ಬೋದು ಚಾನ್ಸ್ ಇದೆ ಸರ್, ನೋಡೋಣ ಸರ್. ಜನರ ಅಭಿಪ್ರಾಯ ನಾನು ಇವಾಗ ಸರ್ವೆ ಮಾಡಬೇಕು, ಜನರ ಬಾಯಿಂದ ಬಂದಿರುವಂತದ್ದು, ಜನರ ಒಂದು ಅಭಿಪ್ರಾಯ ಇದ್ರೆ ಮಾಡೋಣ. ಎಸ್ ಸರ್, ಓಕೆ ಸರಿ ಸರ್. ಈಗ ನಮ್ಮ ನವೀನ್ ಕುಮಾರ್ ಗುವಣ್ಣ ಅವರ ಮಾರ್ಗದರ್ಶನದಲ್ಲೇ ನಾವು ನಡೆಯೋದು. ಎಸ್ ಸರ್, ಅವ್ರನ್ನ ಬಿಟ್ಟು ನಮ್ಮ ಊರಿಲ್ಲ, ನಾವು ಅವ್ರ ಮಾರ್ಗದರ್ಶನದಲ್ಲೇ ನಡೆಯೋದು. ಎಸ್ ಸರ್. ಸರ್ ಈಗ ಕೊನೆಯದಾಗಿ ಸರ್, ತಮಗೆ ವೋಟ್ ಹಾಕಿ ಆರಿಸಿ ಕೊಟ್ಟಂತ ಜನರಿಗೆ ಮತ್ತು ತಮ್ಮ ಹೈಕಮಾಂಡ್ಗೆ ಸರ್ ನಮ್ಮ ಚಾನಲ್ ಮುಖಾಂತರ ತಾವು ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್? ಹೈಕಮಾಂಡ್ ಬಂದು ನಮ್ಗ ನರೇಂದ್ರ ಮೋದಿ ಅವರು ಇರಲಿ, ಅವರಿಗೆ ನಮ್ಮ ದೇಶಕ್ಕೆ ಯಾವುದೇ ರೀತಿಯಿಂದ ಹೊಡೆತ ಆಗಲ್ಲ ಸರ್. ಇವಾಗ ನೋಡ್ತಿರ್ರಿ, ಬೇರೆ ಬೇರೆ ದೇಶದಲ್ಲಿ ಅಮೆರಿಕ ಆಗಿರ್ಬೋದು, ಇರಾಕ್ ಆಗಿರ್ಬೋದು, ಇರಾನ್ ಆಗಿರ್ಬೋದು, ಯುದ್ಧಗಳು ನಡೀತಾ ಇದ್ದಾವೆ, ಎಷ್ಟೇ ಆಗಿದಾವೆ. ನಮ್ಮಲ್ಲಿ ನರೇಂದ್ರ ಮೋದಿ ಅವರು ಆಡಳಿತದಲ್ಲಿರುವವರೆಗೂ ನಮ್ಮ ದೇಶಕ್ಕೆ ಯಾವುದೇ ರೀತಿಯಿಂದ ಬೇರೆ ದೇಶದವರು ಬಂದು ಯಾವ ಯುದ್ಧವನ್ನು ಮಾಡುವುದಕ್ಕೆ ಚಾನ್ಸೇ ಇಲ್ಲ. ಈಗ ತಾವು ಆಯ್ಕೆ ಮಾಡಿಕೊಟ್ಟ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್? ಆಯ್ಕೆ ಮಾಡಿಕೊಟ್ಟ ಜನರಿಗೆ ನಾವು ಜನರ ಒಂದು ಕಷ್ಟ ಎಲ್ಲ ಸ್ಪಂದನೆ ಮಾಡ್ತೀವಿ. ಅವ್ರಿಗೆ ಏನೇ ಇರಲಿ, ಒಂದು ಕೊರತೆ ವೈಯಕ್ತಿಕ ಇದ್ರು ಕೂಡ ಅವ್ರಿಗೆ ಮಾಡ್ಕೊಡ್ತೀವಿ. ಓಕೆ ಸರ್, ತಾವು ಇಲ್ಲಿವರೆಗೂ ತಮ್ಮ ಅಮೂಲ್ಯ ಸಮಯ ನಮ್ಮ ಜೊತೆ ಹಂಚಿದ್ರೆ ಸರ್, ತಮಗೆ ಧನ್ಯವಾದ.